ಔಟ್ ಆಫ್ ಕಂಟ್ರಿಲ್ಲ, ನಾನು 12 ವರ್ಷ ಆಯಿತು ಔಟ್ ಆಫ್ ಕಂಟ್ರಿ. ಪ್ರತಿ ಸರಿನೂ ಹೌದು, ಖಂಡಿತ ನಾನು ಓಟ್ ಹಾಕಕ್ಕೆ ಪ್ರತಿ ಸಲಿನೂ ಎಷ್ಟೇ ದೂರ ಇರಲಿ, ಯಾವುದೇ ದೇಶದಲ್ಲಿರಲಿ, ಎಲೆಕ್ಷನ್ ಡಿಕ್ಲೇರ್ ಆದಾಗ ಓಟ್ ಹಾಕಕ್ಕೆ ನಾನು ಬುಕ್ಕಿಂಗ್ ಮಾಡಿಕೊಂಡು ಖಂಡಿತ ಬಂದು ಓಟ್ ಹಾಕಿ ನನ್ನ ಅಧಿಕಾರನ ಚಲಾಯಿಸ್ತಾ ಇದ್ದೀನಿ. ಈ ಬಾರಿ ಎಲ್ಲಿದ್ದೀರಿ? ಇವಾಗ ನಾನು ಸಿಡ್ನಿಲಿದ್ದೀನಿ, ಆಸ್ಟ್ರೇಲಿಯಾದಲ್ಲಿ. ಬಂದು 6 ದಿನ ಆಯಿತು. ಸೊ ಇವತ್ತು ಬಂದು ಇಲ್ಲಿ ಓಟ್ ಹಾಕಿದ್ದೀನಿ. ಓಟ್ ಹಾಕಬೇಕು ಅಂತೇಳಿ ಬಂದೆ? ಹೌದು, ಓಟ್ ಹಾಕೋಕ್ಕೋಸ್ಕರನೇ ಬಂದಿರೋದು. ಮೊದಲಿಂದ ಶಿವಮೊಗ್ಗ. ಸೊ ಮದುವೆ ಆದಮೇಲೆ ಇಲ್ಲಿ ಹಾವೇರಿ ಗಂಡನ ಮನೆ. ಸೊ ಇಲ್ಲಿ ನಂದು ಓಟ್ ಇದೆ. ಸೊ ಇಲ್ಲಿ ಬಂದು ಓಟ್ ಹಾಕ್ತಾ ಇದ್ದೀನಿ. ಹಿಂದಿನ ಸರಿ ಇದ್ದಾಗ ಬೆಂಗಳೂರಲ್ಲಿ ಇತ್ತು ನಂದು ವೋಟಿಂಗು. ಸೊ ಇವಾಗ ಇಲ್ಲಿ ಮಾಡ್ಕೊಂಡಿದ್ದೀನಿ. ಹೆಂಗೆ ಅನಿಸ್ತು ಮೇಡಮ್ ಇಲ್ಲಿ ಬಂದ್ರಲ್ಲ ವೋಟಿಂಗ್ ಮಾಡಕ್ಕೆ, ನಿಮ್ಮ ಹಕ್ಕು ಚಲಾಯಿಸಿದ್ರಿ? ಎಷ್ಟು ಎಕ್ಸಾಕ್ಟ್ಮೆಂಟ್ ಇದು ಲೈಕ್ ವೋಟ್ ಹಾಕಿದ್ರೆ ನನಗೆ ನಾನು ಒಬ್ಬ ಇಂಡಿಯನ್ ನಾಗರಿಕತೆ ಅಂತ ಅನಿಸ್ಕೊಳ್ಳೋದು. ಸೊ ಅಲ್ಲಿನ ಸಿಟಿಜನ್ಶಿಪ್ ನಾನು ತೊಗೊಂಡಿಲ್ಲ, ಯಾಕಂದರೆ ನನಗೆ ಇಲ್ಲಿ ವೋಟ್ ಹಾಕಬೇಕು, ನನ್ನ ದೇಶ ಇವಾಗ ಸಮರ್ಥನೆ ನಾಯಕ ಬೇಕು. ಸೊ ಇದೆಲ್ಲ ಕಾರಣ ಇಟ್ಕೊಂಡು ನಾನು ಯಾವುದೂ ಸಿಟಿಜನ್ಶಿಪ್ ತೊಗೊಂಡಿಲ್ಲ. ಸೊ ಆ ಸಿಟಿಜನ್ಶಿಪ್ ತೊಗೊಂಡಲ್ಲೇ ಇಲ್ಲಿನ ಸಿಟಿಜನ್ ಉಳಿಸ್ಕೊಂಡಿರೋದೆ. ನಾನು ಒಂದು ಒಳ್ಳೆ ನಾಗರಿಕರಾಗಿ ನನ್ನ ಮತವನ್ನು ನಾನು ಚಲಾಯಿಸಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬರ್ತೀನಿ ಯಾವಾಗಲೂ ಪ್ರತಿ ವರ್ಷ. ಕೆಲವೊಂದಿಷ್ಟು ಜನ ಇಲ್ಲೇ ಇದ್ರೂ ಸಹಿತ ಬರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸೊ ಅವರಿಗೆ ಏನು ಹೇಳೋದು ಅಂದರೆ ನನಗೆ ಗೊತ್ತಾಗ್ತಿಲ್ಲ. ಬೆಂಗಳೂರಲ್ಲೂ ನಾನು ನೋಡಿದೆ ವೋಟಿಂಗ್ ರೇಟ್ ತುಂಬ ಕಮ್ಮಿ ಇದೆ. ಸೊ ಇಲ್ಲೇ ಇರ್ತೀರಾ, ಒಂದು 10 ಹೆಜ್ಜೆ ಮುಂದೆ ಬಂದು ವೋಟ್ ಹಾಕಿದ್ರೆ ಒಳ್ಳೆ ನಾಯಕನೂ ಸಿಗ್ತಾರೆ, ನಿಮಗೆ ದೇಶನೂ ಸುಭಿಕ್ಷವಾಗಿರುತ್ತೆ. ಸೊ ದಯಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿ, ಅಲ್ಲಿ ಇಲ್ಲಿ ಟ್ರಿಪ್ಪು ಅದಕ್ಕೆ ಇದಕ್ಕೆ ಅಂತ ಹೋಗಬೇಡಿ, ರಜಾ ಸಿಗುತ್ತೆ ಅಂತ ಹೋಗಬೇಡಿ. ದಯಮಾಡಿ ವೋಟ್ ಹಾಕಿ, ರಜಾ ಸಿಗುತ್ತೆ ವೋಟ್ ಹಾಕಿದ್ಮೇಲೆ ಹೋಗಿ, ಯಾರು ನಿಮಗೇನು ಬೇಡ ಅಂತ ಹೇಳಲ್ಲ. ಬಟ್ ದಯಮಾಡಿ ವೋಟ್ ಹಾಕಿ. ನಾವೆಲ್ಲ ನೋಡಿ ಅಷ್ಟು ರಜಾ ತೊಗೊಂಡು ಅಷ್ಟು ದೂರದಿಂದ ಬಂದು ವೋಟ್ ಹಾಕಿ ಹೋಗ್ತೀವಿ. ನೀವು ಇಲ್ಲೇ ಇರ್ತೀರಾ, ಇದೇ ಪಕ್ಕದಲ್ಲೇ ಇರ್ತೀರಾ, ಊರಲ್ಲಿ ಇರ್ತೀರಾ, ದಯಮಾಡಿ ವೋಟ್ ಹಾಕಿ ಅಂತ ನನ್ನ ವಿನಂತಿ.